ಆದ್ಮೇಲೆ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಸಂವಿಧಾನದ 163 1ನೇ ಅಡಿಯಲ್ಲಿ ವಿಧಿ ಅಡಿಯಲ್ಲಿ ನಮ್ಮ ರಾಷ್ಟ್ರಪತಿ ಮುರ್ಮು ಅವರು 14 ಪ್ರಶ್ನೆಗಳನ್ನು ಕೇಳಿದ್ದಾರೆ ನಮ್ಮ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಅವರಿಗೆ, ಅದು ಸುಪ್ರೀಂ ಕೋರ್ಟ್ಗೆ. ಇದು ಯಾಕಪ್ಪ ಅಂತಂದ್ರೆ ರಾಷ್ಟ್ರಪತಿಯವರು ಕಾಲಮಿತಿಯೊಳಗೆ ಅಂಕಿತ ಹಾಕಬೇಕು ಎಂದು ಏಪ್ರಿಲ್ 8ರಂದು ತೀರ್ಪು ನೀಡಿದ್ದ ಸುಪ್ರೀಂ ಕೋರ್ಟ್ಗೆ ರಾಷ್ಟ್ರಪತಿ ಮುರ್ಮು ಅವರು 14 ಮಹತ್ವದ ಪ್ರಶ್ನೆ ಕೇಳಿದ್ದಾರೆ. ಈ ರಾಜ್ಯಪಾಲರು ಅಂಕಿತ ಹಾಕಲಾರದು ಇಟ್ಕೊಳ್ತಾರೆ ತಮ್ಮಲ್ಲೇ. ಅದರಲ್ಲೂ ರಾಜ್ಯಗಳು ತಮ್ಮ ಹಕ್ಕಿನಡಿಯಲ್ಲೇ ಮಸೂದೆಯನ್ನು ರೆಡಿ ಮಾಡಿ ಕಳಿಸಿದಾಗ ಕಾನೂನು ಆಗಬೇಕಪ್ಪ ಅಂದಾಗ ಸಹಜವಾಗಿ ರಾಜ್ಯಪಾಲರು ಸಹಿ ಮಾಡಬೇಕಾಗ್ತದೆ. ಹೀಗಾಗಿ ತಾವು ತಮ್ಮ ವಿಧಾನಸಭೆಯಲ್ಲಿ ತೆಗೆದುಕೊಂಡಂಥ ಒಂದು ಕಾನೂನಿಗೆ ಒಂದು 3 ತುರುಪು ಕೊಡೋ ಸಲುವಾಗಿ ಕಳಿಸಿದಾಗ ರಾಜ್ಯಪಾಲರು ಕೆಲವೊಂದು ದಿವಸ 2 ತಿಂಗಳು 3 ತಿಂಗಳು ಒತ್ತುವಂಥ ಮುಂದುವರಿಯುವಂಥ ಸಕಾಲದ ಅಡ್ಡಿ ಇಲ್ಲ. ಇನ್ನು ಕೆಲವೊಂದು ಸಂಶಯಾಸ್ಪದವಾಗುವಂಥ ಸಂದರ್ಭದಲ್ಲೇ ಸಹಜವಾಗಿ, ಅದರಲ್ಲೂ ಮುಖ್ಯವಾಗಿ ಇತ್ತೀಚಿನ ದಿನದಲ್ಲಿ ಈ ಒಂದು 10-11 ವರ್ಷಗಳಲ್ಲ BJP ಶಾಸಿತ ರಾಜ್ಯಗಳಿದ್ದರೆ ಅಲ್ಲಿಯ ರಾಜ್ಯಪಾಲರು ಕ್ವಿಕ್ಕಾಗಿ ಸೈನ್ ಮಾಡಿಬಿಟ್ಬಿಡ್ತಿರ್ತಾರೆ. ಆದರೆ BJP ಏತರ ಸರ್ಕಾರಗಳು ಏನಾದರೂ ಇದ್ದರೆ, ಇವತ್ತು ತಮಿಳುನಾಡಲ್ಲಿ ಇರಲಿ, ಕರ್ನಾಟಕದಲ್ಲಿ ಇರಲಿ, ಇನ್ನುಳಿದ ಯಾವುದೇ ರಾಜ್ಯಗಳಿರಲಿ, ಆ ಸಂದರ್ಭದಲ್ಲಿ ಆದಷ್ಟು ಕಾಲಹರಣ ಮಾಡುವಂಥದ್ದು, ಅನಗತ್ಯ ಕ್ವಾರಿಗಳನ್ನ ಹಾಕುವಂಥ ಕೆಲಸಗಳು ಮಾಡ್ತಾ ಇರ್ತಾರೆ. ಇದು ಎಲ್ಲನೂ ಎದ್ದು ಕಾಣುವಂಥ ವಿಷಯನ. ತಮಗೆ ಬೇಕಾಗಿತ್ತಪ್ಪ ಅಂದರೆ ತಮ್ಮ ಸರ್ಕಾರ ಇತ್ತು ಜಲ್ದಿಯಾಗಿ ರಾಷ್ಟ್ರಪತಿಯವರು ಸೈನ್ ಮಾಡ್ತಾರೆ ಅಥವಾ ರಾಜ್ಯಪಾಲ ಸೈನ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಆರೋಪದ ವಿರೋಧ ಪಕ್ಷಗಳಿಂದ. ಆ ನೆಲೆಯಲ್ಲೇ ಸುಪ್ರೀಂ ಕೋರ್ಟ್ ಇದ್ದಿದ್ದು ಟೈಮ್ ಲಿಮಿಟ್ ಹಾಕ್ಕೊಂಡಿತ್ತು. ಇಷ್ಟರೊಳಗೆ ನೀವು ಕಳಿಸ್ಬೇಕಪ್ಪ, ರಾಷ್ಟ್ರಪತಿಯವರ ಅನ್ಸಕ್ಕೆ 1 ತಿಂಗಳೊಳಗೆ ನೀವು ಕಳಿಸ್ಲೇಬೇಕು ಸಹಿ ಮಾಡಿ. ರಿಜೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ರಿಜೆಕ್ಟ್ ಮಾಡೋದಿದ್ರೆ ಕಳಿಸ್ರಿ, ಮತ್ತಿದ್ದು ಕಳಿಸಿರಪ್ಪ ಅಂದ್ರೆ ಅದನ್ನು ಒಪ್ಕೊಳ್ಳೇಬೇಕು ಅನ್ನುವಂಥ ನೆಲೆಯಲ್ಲಿ. ಇದು ಭಾಳ ಸೂಕ್ಷ್ಮವಾದ ವಿಷಯ. ಇದನ್ನು ಕೇಂದ್ರ ಸರ್ಕಾರಕ್ಕೆ ಕೇಳಿದ್ರೆ ಅಥವಾ ಇದನ್ನು ಪ್ರಶ್ನೆ ಮಾಡಿದರೆ ಸಮಸ್ಯೆ ಆಗ್ತದೆ. ಈಗಾಗಲೇ ನಿಷ್ಕಾಂತ್ ದುಬೆ ಅವರು ಇದನ್ನು ರಾಷ್ಟ್ರಪತಿ ದೊಡ್ಡವರಾಗಿರುವಂಥ ಪ್ರಶ್ನೆ ಮಾಡಿದ್ದು ನಾವು ನೆನಪಿಸ್ಬೇಕಾಗ್ಯದ. ಯಾಕಂತಂದ್ರೆ ಇದು ನ್ಯಾಯಾಂಗ ಮತ್ತು ರಾಷ್ಟ್ರಪತಿ ಮಧ್ಯದಲ್ಲಿದ್ದಂಥದ್ದು ತಿಕ್ಕಾಟ ಅಲ್ಲ. ಇದು ಕೇಂದ್ರ ಮತ್ತು ಇಲ್ಲೇ ಏನಪ್ಪ ಅಂತಂದ್ರೆ ಈ ನಮ್ಮ ನ್ಯಾಯಾಂಗದೊಳಗಿದ್ದಂಥ ತಿಕ್ಕಾಟ. ನ್ಯಾಯಾಂಗ ಏನು ಸಂವಿಧಾನ ಹೇಳ್ತದೆ ಆ ನೆಲಗಟ್ಟಲೆಲ್ಲ ತನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಅದನ್ನು ಇಂಟರ್ಪ್ರಿಟ್ ಮಾಡುವಂಥದ್ದು ಅದರ ಕೆಲಸ ನ್ಯಾಯಾಂಗದ್ದು. ಈಗಾಗಲೇ ಒಪ್ಪಿತವಾದ ವಿಷಯ, ಆ ಕೆಲಸ ಮಾಡಿದ ಪ್ರಾಬ್ಲಮ್ ಇಲ್ಲ ಅನ್ನುವಂಥ ನೆಲೆ ಅದ. ಈಗ ರಾಜ್ಯಪಾಲರು 2 ತಿಂಗಳಲ್ಲಿ ಸೈನ್ ಮಾಡಬೇಕು, ಯಾಕಂದ್ರೆ ಡಿಲೇ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಅನ್ನುವಂಥದ್ದು. ಅಂದರೆ ಒಂದು ಏನಪ್ಪ ಅಂತಂದ್ರೆ ವಿಧಾನಸಭೆ ತೆಗೆದುಕೊಂಡಂಥ ನಿರ್ಧಾರಗಳು ಅಥವಾ ಕಾನೂನು ಮಾಡುವ ಸಂದರ್ಭದಲ್ಲಿ ಶಾಸಕಾಂಗ ಏನು ಮಾಡ್ತದೋ ಅದನ್ನು ರಿವ್ಯೂ ಹಾಕ್ಕೊಳ್ಳಿಕ್ಕೆ ರಾಜ್ಯಪಾಲರು ಕಳಿಸುವಂಥದ್ದು, ಅವರು ರಿವ್ಯೂ ಮಾಡಿ ಸೈನ್ ಮಾಡುವಂಥದ್ದು. ಆದರೆ ಅವರು ಸೈನ 2 ತಿಂಗಳವರೆಗೆ ಇಟ್ಕೊಂಡು ಕೂಳ್ತಿರಪ್ಪ ಅಂದ್ರೆ ಅದು ಕಾನೂನು ತಾನಾಗಿ ಆಗ್ತದೆ ಅನ್ನೋಂಥ ಡಿಸಿಷನ್ ಬಂದಿದ್ದ ನೆಲೆಯಲ್ಲಿ 14 ಪ್ರಶ್ನೆಗಳನ್ನು ನಮ್ಮ ರಾಷ್ಟ್ರಪತಿ ಅವ್ರ ಕಡೆಯಿಂದ ನಮ್ಮ ಕೇಂದ್ರ ಸರ್ಕಾರಕ್ಕೆ ಸೇರಿಸ್ಲಿಕ್ಕಂಥ ಒಂದು ಅನುಮಾನ ಅಥವಾ ಒಂದು ಸಿದ್ಧವಾದಂಥ ವಿಷಯ ಅಂತ ನಾವು ಹೇಳಬೇಕಾಗಿದೆ. ಆ ದಿಶೆಯಲ್ಲೇ 14 ಪ್ರಶ್ನೆಗಳು ರಾಷ್ಟ್ರಪತಿ ಅವರು ಕೇಳಿದ್ದಾರೆ. ಅದರಲ್ಲಿ ಮೊದಲನೇದು, ಮಸೂದೆಯೊಂದನ್ನು ತಮಗೆ ಸಲ್ಲಿಸಿದ ವೇಳೆ ಸಂವಿಧಾನದ 200ನೇ ವಿಧಿಯನ್ವಯ ರಾಜ್ಯಪಾಲರ ಮುಂದಿರುವ ಸಾಂವಿಧಾನಿಕ ಆಯ್ಕೆಗಳು ಯಾವುವು? ಏನು ಮಾಡಬೇಕಪ್ಪ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಕೇಳ್ತಾ ಇದ್ದಾರೆ ಅವರು ಆಯ್ಕೆ ಏನು ಅಂತೇಳಿ. ಎರಡನೇದಾಗಿ, ತಮಗೆ ಸಲ್ಲಿಕೆ ಆಗಿರುವ ಮಸೂದೆ ಕುರಿತು ನಿರ್ಧಾರ ಕೈಗೊಳ್ಳುವಾಗ ಸಂವಿಧಾನದ 200ನೇ ವಿಧಿಯಲ್ಲಿ ಅವಕಾಶಗಳ ಅನ್ವಯ ರಾಜ್ಯಪಾಲರು ಅಧಿಕಾರ ಚಲಾಯಿಸಲು ಮಂತ್ರಿ ಪರಿಷತ್ತು ನೀಡುವ ಸಲಹೆಯಂತೆ ನಡೆದುಕೊಳ್ಳಬೇಕೇ? ಅದು ಹೇಳಿದಂಗೆ ಕೇಳಬೇಕೇನೋ, ಅದು ಮತ್ತೆ ಯಾಕೆ ಕಳಿಸ್ರಿ ನೀವು ಮಾಡಿಬಿಡ್ರ ಅನ್ನುವಂಥ ಒಂದು ಮಾತದ ಇಲ್ಲ. ಇದು ಕೇಂದ್ರ ಸರ್ಕಾರ ಕೇಳೋದು ಅಥವಾ ರಾಷ್ಟ್ರಪತಿಯವರು ಕೇಳೋದು ಗೊತ್ತಿಲ್ಲ. ಅದು ರಾಷ್ಟ್ರಪತಿಯವರ ಹೆಸರಲ್ಲ ಕೇಳ್ತಾ ಇದ್ದಾರೆ. ಅಂದಾಗ ಇದನ್ನು ಅವರೇ ಕೇಳ್ತಾ ಇದ್ದಾರೆ. ರಾಜ್ಯಪಾಲರು 200ನೇ ವಿಧಿಯಡಿ ತಕ್ತವಾಗಿರುವ ವಿವೇಚನಾಧಿಕಾರ ಚಲಾಯಿಸುವುದರ ಕುರಿತು ನ್ಯಾಯಾಲಯ ವಿಚಾರಣೆ ನಡೆಸಬಹುದೇ? ರಾಜ್ಯಪಾಲರಿಗೆ 200ನೇ ಇದರ ಪ್ರಕಾರ ಸ್ವಯಂ ಒಂದು ನಿರ್ಧಾರ ಅದಕ್ಕೊಂದು ಸೈನ್ ಮಾಡುವಂಥದ್ದು, ಅದು ಕ್ವಾರಿ ಹಾಕಿದ್ದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಬರ್ತದೇನು ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ. 4ನೇದಾಗಿ, 200ನೇ ವಿಧಿಯಡಿ ರಾಜ್ಯಪಾಲರು ಕೈಗೊಳ್ಳುವ ಕ್ರಮಗಳ ಕುರಿತು ನ್ಯಾಯಿಕ ಪರಾಮರ್ಶೆ ನಡೆಸುವುದನ್ನು ಸಂವಿಧಾನದ 361ನೇ ವಿಧಿಯು ಸಂಪೂರ್ಣವಾಗಿ ಪ್ರತಿಬಿಂಬಿಸುತ್ತದೆಯೇ?
ಚರ್ಚೆ ಮಾಡೋದು ನಮ್ಮ 361 ಪ್ರತಿಪಾದನೆ ಮಾಡ್ತದ್ದೇನು ಅನ್ನುವಂಥದ್ದು. ಅಂದ್ರೆ ಇದರ ಬಗ್ಗೆ ಚರ್ಚೆ ಆಗುವಂಥದ್ದು. ಅದೇ ಕಾಲಕ್ಕೆ 5 ರಾಜ್ಯಪಾಲರು ತಮ್ಮ ಅಧಿಕಾರವನ್ನು ಯಾವ ರೀತಿ ಚಲಾಯಿಸಬೇಕು ಮತ್ತು ಅದಕ್ಕಾಗಿ ಕಾಲಮಿತಿ ಕುರಿತು ಸಾಂವಿಧಾನಿಕವಾದ ಆದೇಶ ಇಲ್ಲದ ಸಂದರ್ಭದಲ್ಲಿ ಹೇಗೆ ಮಾಡಬೇಕಂತಿಲ್ಲ ಅಂದಾಗ ಅವರಿಗೆ ಕಾಲಮಿತಿ ನಿಗದಿ ಮಾಡಲು ಹಾಗೂ ಹೇಗೆ ಅಧಿಕಾರ ಚಲಾಯಿಸಬೇಕು ಎಂಬುದರ ಕುರಿತು ನ್ಯಾಯಿಕ ಆದೇಶಗಳ ಪ್ರಕಾರ ಸೂಚನೆ ನೀಡಬಹುದೇ? ನ್ಯಾಯಾಲಯದ ಹಕ್ಕದೇನು? ಅದಿದ್ದಾಗ ಸಂವಿಧಾನದಾಗಿದ್ದಾಗ ನೀವು ಹೇಳ್ಬೇಕಾ ಅಂತ ಕೇಳ್ತಾ ಇದ್ದಾರೆ. 6ನೇದಾಗಿ ಸಂವಿಧಾನದ 201ನೇ ವಿಧಿಯಡಿ ರಾಷ್ಟ್ರಪತಿಯವರು ತಾವು ಹೊಂದಿರುವ ವಿವೇಚನಾಧಿಕಾರ ಚಲಾಯಿಸುವರು. ಅವರ ಈ ಅಧಿಕಾರ ಕುರಿತು ನ್ಯಾಯಾಲಯ ವಿಚಾರಣೆ ನಡೆಸಬಹುದೇ? ಅವರು ತಮಗೆ ವಿವೇಚನಾಧಿಕಾರ ಕೊಟ್ಟಿದ್ದಾರೆ. ಡಿಸ್ಕ್ರಿಷನರಿ ಪವರ್ ಕೊಟ್ಟಿದ್ದಾರೆ. ಆ ಡಿಸ್ಕ್ರಿಷನರಿ ಪವರನ್ನು ಪ್ರಶ್ನೆ ಮಾಡೋದೇನು? ನ್ಯಾಯಾಲಯಕ್ಕೆ ಬರ್ತದೇನು ಪ್ರಶ್ನೆ ಮಾಡೋದಕ್ಕೆ ವಿವೇಚನಾಧಿಕಾರವನ್ನು? ರಾಷ್ಟ್ರಪತಿಯವರಿಗೆ ಕಾಲಮಿತಿ ಮತ್ತು ಅವರು ಹೇಗೆ ತಮ್ಮ ಅಧಿಕಾರ ಚಲಾಯಿಸಬೇಕು ಎಂಬ ಬಗ್ಗೆ ಸಾಂವಿಧಾನಿಕ ಆದೇಶ ಇಲ್ಲದಿದ್ದಾಗ, ಹೇಗೆ ನಡ್ಕೋಬೇಕು ಏನು ಅನ್ನೋದು ಇಲ್ಲದೇ ಇದ್ದಾಗ ಈ ಕುರಿತು ನ್ಯಾಯಾಲಯಗಳು ಆದೇಶ ಹೊರಡಿಸುವ ಮೂಲಕ ಕಾಲಮಿತಿ ನಿಗದಿ ಮಾಡಬಹುದೇ? ಸಂವಿಧಾನದಲ್ಲಿ ಇಲ್ಲದ ಪ್ರಸಂಗದಲ್ಲೇ ನೀವೇನು ಮಾಡ್ತೀರಪ್ಪ ಅಂತ ಅನ್ನುವಂಥ ಪ್ರಶ್ನೆ ಮಾಡಬಹುದೇ? 8ನೇದಾಗಿ ರಾಷ್ಟ್ರಪತಿಗಳು ಹೊಂದಿರುವ ಅಧಿಕಾರ ಕುರಿತು ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿದೆ. 143ನೇ ವಿಧಿಯಡಿ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ನ ಸಲಹೆ ಕೇಳಬೇಕಾ? ರಾಷ್ಟ್ರಪತಿ ಅಂಕಿತಕ್ಕಾಗಿ ಮಸೂದೆಯೊಂದನ್ನು ರಾಜ್ಯಪಾಲರು ಕಾಯ್ದಿರಿಸಿದ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಕೇಳಬೇಕಾ? ನಮ್ಗೆ ಇದ್ದಂತಹ ಒಂದು ವಿಷಯವನ್ನು ರಾಜ್ಯಪಾಲರು ಕಳಿಸ್ಬೇಕಂತ ನಮಗೆ ಹೇಳಿದ್ದೇನೆ. ಅದು ಅವ್ರನ್ನ ಸಹಿ ಮಾಡದೇ ಇರಬೇಕಾ, ಅದು ಮಾಡಬೇಕಾ ಅನ್ನುವಂಥ ಮಾತನ್ನು. ಅದೇ ಕಾಲಕ್ಕೆ ಕಾಯ್ದೆಯೊಂದು ಜಾರಿಯಾಗುವುದಕ್ಕೆ ಮುನ್ನವೇ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಯು ಕ್ರಮವಾಗಿ 2ನೇ ವಿಧಿ ಮತ್ತು 201ನೇ ವಿಧಿಯಡಿ ಕೈಗೊಂಡಿರುವ ನಿರ್ಧಾರಗಳ ಕುರಿತು ನ್ಯಾಯಾಲಯ ವಿಚಾರಣೆ ನಡೆಸಬಹುದೇ? ಮೊದಲು ನಾವು ಏನು ಡಿಸಿಷನ್ ತೊಗೊಂಡಿದ್ದೆವಪ್ಪ ಅದ್ರ ಬಗ್ಗೆ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ವಿಚಾರಣೆ ಮಾಡಿರಿ, ಅದಕ್ಕೆ ಅವಕಾಶ ಕೊಡ್ರಿ. ಮಸೂದೆಯೊಂದು ಕಾಯ್ದೆಯಾಗಿ ಜಾರಿಯಾಗುವುದಕ್ಕೂ ಮುನ್ನವೇ ಅದರಲ್ಲಿನ ಅಂಶಗಳ ಕುರಿತು ಕೋರ್ಟ್ಗಳು ನ್ಯಾಯ ನಿರ್ಣಯ ಮಾಡುವುದಕ್ಕೆ ಅನುಮತಿ ಇದೆಯೇ? ಅವ್ರಿಗೆ ಅನುಮತಿ ಐತೇನು ಇದನ್ನು ನಿರ್ಧಾರ ಮಾಡಬೇಕಂತೇಳಿ? ಹೌದಪ್ಪ ಹೀಗೆ ಹೋಗ್ಬೇಕಂತೇಳಿ ಅದೇ ನ್ಯಾಯ ಇದರೊಳಗೆ ಸಂವಿಧಾನದೊಳಗೆ 10 ರಾಷ್ಟ್ರಪತಿ ರಾಜ್ಯಪಾಲರು ತಮ್ಮ ಸಾಂವಿಧಾನಿಕ ಅಧಿಕಾರ ಚಲಾಯಿಸುವುದನ್ನು ಮತ್ತು ಹೊರಡಿಸಿದ ಆದೇಶಗಳಿಗೆ ಸಂವಿಧಾನದ 142ನೇ ವಿಧಿಯಡಿ ಪರ್ಯಾಯ ಅಧಿಕಾರ ಚಲಾವಣೆ ಆದೇಶ ಹೊರಡಿಸುವಂಥ ಕ್ರಮ ತೆಗೆದುಕೊಳ್ಳಬಹುದೇ? ನಾವು ವಿವೇಚನಾ ನಮ್ಮ ಶಕ್ತಿ ಸಿಕ್ಕಂಥ ವಿಷಯದಲ್ಲೇ ನಾವು ಡಿಸಿಷನ್ ತೊಗೊಂಡಿವಪ್ಪ. ತೊಗೊಂಡಿದ್ದಕ್ಕೆ ನಾವು ಒಂದೆರಡು ನೀವು ರಿಜೆಕ್ಟ್ ಮಾಡಿದರೆ ನಾವು ನ್ಯಾಯಾಲಯದಲ್ಲಿ ಕೇಳುವಂಥ ಹಕ್ಕದೇನಪ್ಪ ಅದನ್ನು ಅಂತ ಕೇಳ್ತಾ ಇದ್ದಾರೆ. 11ನೇದಾಗೆ ರಾಜ್ಯ ವಿಧಾನಸಭೆ ಅಂಗೀಕರಿಸಿದ ಮಸೂದೆಗೆ ರಾಜ್ಯಪಾಲರು ತಮಗಿರುವ ಅಧಿಕಾರ 200ನೇ ವಿಧಿಯಡಿ ಬಳಸಿ ಅಂಕಿತ ಹಾಕದೇ ಇದ್ದಾಗಲೂ ಅದು ಕಾನೂನಾಗಿ ಜಾರಿಗೆ ಬರಲು ಅವಕಾಶ ಇದೆಯೇ? ಒಂದೇನು ರಾಜ್ಯಪಾಲರಿಗೆ ಸಹಿ ಮಾಡದಿದ್ದರೆ ರಾಷ್ಟ್ರಪತಿಯವರು ಸಹಿ ಮಾಡದಿದ್ದರೂ ಸಹಿತ ಅದು ಕಾನೂನು ಆಗಬೇಕಾ? ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದೇ ಕಾಲಕ್ಕೆ 12ನೇದಾಗೆ ಸಂವಿಧಾನದ 145 3ನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ನ ಯಾವುದೇ ನ್ಯಾಯಪೀಠವು ತನ್ನ ಮುಂದಿರುವ ಅರ್ಜಿಯು ಸಂವಿಧಾನ ವ್ಯಾಖ್ಯಾನಕ್ಕೆ ಸಂಬಂಧಿಸಿ ಮೂಲಭೂತ ಪ್ರಶ್ನೆಗಳನ್ನು ಒಳಗೊಂಡಿದೆ ಎಂಬ ಬಗ್ಗೆ ಮೊದಲು ತೀರ್ಮಾನಿಸುವುದು ಕಡ್ಡಾಯವಲ್ಲವೇ? ನಂತರ ಈ ವಿಚಾರವನ್ನು ಕನಿಷ್ಠ 5 ಸದಸ್ಯರು ಪೀಠಕ್ಕೆ ವರ್ಗಾಯಿಸಬೇಕಲ್ಲವೇ? ಒಂದು ವೇಳೆ ಅಂತ ಅದಿತ್ತಪ್ಪ ಏನು ಪ್ರಶ್ನೆ ಮಾಡೋದು ಸಂವಿಧಾನದ ಮೇಲೆ, ಸಂವಿಧಾನದ ಏನೋ ದೋಷ ಅನಿಸ್ತು, ಅದು ಪ್ರಶ್ನೆ ಮಾಡೋ ಹಕ್ಕಿಲ್ವ ನಮಗೆ? ಅದರ ಬಗ್ಗೆ 5 ಸದಸ್ಯರ ಪೀಠಗಳು ಯಾಕೆ ನೇಮಿಸಬಾರ್ದು ಅನ್ನುವಂತ ಕೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ 13ನೇದಾಗಿ ತನ್ನ ಮಂಜೂರು ಪ್ರಕರಣಗಳು ಅರ್ಜಿಯಲ್ಲಿನ ಅಂಶಗಳು ಸಂವಿಧಾನ ಅಥವಾ ಸದ್ಯ ಜಾರಿಯಲ್ಲಿರುವ ಕಾನೂನಿಗೆ ವಿರುದ್ಧವಾಗಿ ಇಲ್ಲವೇ ಅಸಮಂಜಸವಾಗಿದ್ದಾಗ ಮಾತ್ರ 142ನೇ ವಿಧಿಯಡಿ ಸುಪ್ರೀಂ ಕೋರ್ಟ್ ನಿರ್ದೇಶ ನೀಡಬೇಕು, ಆದೇಶ ಹೊರಡಿಸಬೇಕಲ್ಲವೇ? ಅಂದರೆ ಸಂವಿಧಾನ ವಿರೋಧಿ ಇದ್ದರೆ ಮಾತ್ರ ಇಂಥ ಆದೇಶ ಹೊರಡಿಸಬೇಕು. ಯಾವುದು ಈ ಒಂದು ಇದು ಬೇಡಪ್ಪ ರಿಜೆಕ್ಟ್ ಮಾಡಬೇಕು ಅನ್ನುವಂಥ ಮಾತನ್ನು. 14 ಸಂವಿಧಾನದ 131ನೇ ವಿಧಿಯಡಿ ದಾಖಲಿಸುವ ದಾವೆ ಹೊರತುಪಡಿಸಿದಂತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡುವಿನ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿ ಸುಪ್ರೀಂ ಕೋರ್ಟ್ ಹೊಂದಿರುವ ಅಧಿಕಾರ ವ್ಯಾಪ್ತಿಯನ್ನು ಸಂವಿಧಾನ ಪ್ರತಿಬಂಧಿಸುತ್ತದೆಯೇ? ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡುವಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವಿನ ವ್ಯಾಜ್ಯಗಳನ್ನು ಇತ್ಯರ್ಥ ಮಾಡುವಲ್ಲ ಸುಪ್ರೀಂ ಕೋರ್ಟ್ ಹೊಂದಿರುವ ಅಧಿಕಾರ ವ್ಯಾಪ್ತಿಯನ್ನು ಸಂವಿಧಾನ ಪ್ರತಿಬಂಧಿಸುತ್ತದೆ. ಇವರು ಏನು ಮಾಡ್ತಾರೆ ಇದನ್ನು ಪ್ರತಿಬಂಧನೆ ಮಾಡ್ತಿದ್ರು ಸಂವಿಧಾನ. ಹೀಗೆ ಒಂದು 14 ಪ್ರಶ್ನೆ ಇಟ್ಟಿದ್ದಾರೆ. ಭಾಳ ಬುದ್ಧಿವಂತಿಕೆಯಿಂದ ಮಾಡಿದಂಥ ಪ್ರಶ್ನೆಗಳು. ಇದೊಂದು ರೀತಿಯಿಂದ ಏನಪ್ಪ ಅಂತಂದರೆ ಸಂಸದೀಯ ವ್ಯವಸ್ಥೆಗೆ ಪ್ಲಸ್ ಹೋದ ಮೈನಸ್ ಹೋದ. ಪ್ಲಸ್ ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹುಡುಕುವುದರಿಂದ ಇನ್ನಷ್ಟು ಈ ವಿಷಯ ಮುಂದಕ್ಕೆ ಜಗ್ಗುವಂಥದ್ದು, ಕೇಂದ್ರದ ಹಿಡಿತಕ್ಕೆ ಈ ಒಂದು ಏನಪ್ಪ ಅಂದ್ರೆ ರಾಜ್ಯಗಳು ತರುವಂಥ ಒಂದು ಸೂಕ್ಷ್ಮ ಪ್ರಯತ್ನವೂ ಇಲ್ಲದ. ಅದೇ ಕಾಲಕ್ಕೆ ಈ ಪ್ರಶ್ನೆಗಳಿಂದಾಗೆ ಇದು ಸಂವಿಧಾನ ವ್ಯವಸ್ಥೆ, ನಮ್ಮ ಸಂವಿಧಾನದ
ಈ ಸಂಸದೀಯ ವ್ಯವಸ್ಥೆಗೆ ಪೆಟ್ಟು ಕೊಡ್ತದಲ್ಲ ಅನ್ನುವಂಥದ್ದು. ಯಾಕಂದ್ರೆ ಸಂಸದೀಯ ವ್ಯವಸ್ಥೆಯಲ್ಲಿ ಸಂಸದರು ಶಾಸಕರು ಮುಖ್ಯ ಆಗ್ತಾರೆ, ಕಾನೂನು ಮಾಡುವಲ್ಲ. ಅದನ್ನು ಪ್ರಶ್ನಿಸುವ ಹಕ್ಕು ಅಥವಾ ಅದರಲ್ಲಿ ದೋಷ ಸಂವಿಧಾನ ವಿರೋಧಿ ಇದ್ದರೆ ಪ್ರಶ್ನೆ ಮಾಡಲಿ, ಆ ನ್ಯಾಯಾಂಗಿಕ ಅದ. ಸಂವಿಧಾನ ವಿರೋಧಿ ಇಲ್ಲದೆ ಇದ್ದರೆ ಅನ್ನುವಂಥ ಮಾತುಗಳಿದ್ದಾವೆ. ಏನೂ ಇರಲಿ, ಈ ಚರ್ಚೆ ನಿಜವಾಗಿಯೂ ಪ್ಲಸ್ಸು ಮೈನಸ್ಸು ಮುಂದಿನ ದಿನದಲ್ಲೇ ಚರ್ಚೆ ಆಗುವಂಥದ್ದು. ಆದರೆ ಇಷ್ಟೊಂದು ವಿಷಯಗಳು ಮಾತ್ರ ಈ ಒಂದು ನಮ್ಮ ಕೇಂದ್ರ ಸರ್ಕಾರ ಒಂದು ಏನಪ್ಪ ಅಂದ್ರೆ ನೆಲೆಯಲ್ಲಿ ಇವೆಲ್ಲ ಬಂದಿದ್ದರಿಂದಾಗಿ ಇವುಗಳ ಬಗ್ಗೆ ಇವತ್ತು ಪ್ರಶ್ನೆ ಎತ್ತಾ ಇದ್ದಾರೆ. ಕೇಂದ್ರದ್ದು ತನ್ನ ಅಧಿಕಾರವನ್ನು ಗಟ್ಟಿಗೊಳಿಸ್ತಾ ಇದೆಯಾ, ರಾಷ್ಟ್ರಪತಿಯವರು ಹೆಚ್ಚಿದಂತೇಳಿ ಪತಿಯವರ ಅಂದರೆ ಅಧ್ಯಕ್ಷೀಯ ಪದ್ಧತಿಗೆ ದಾರಿ ಮಾಡ್ತಾ ಇದೆಯಾ, ಸಂಸದೀಯ ವ್ಯವಸ್ಥೆಯಿಂದ ಅಧ್ಯಕ್ಷೀಯ ವ್ಯವಸ್ಥೆಗೆ ಭಾಳ ಸೂಕ್ಷ್ಮವಾದ ವಿಷಯ ಮತ್ತೊಮ್ಮೆ ಚರ್ಚೆ ಮಾಡುವಂಥ ವಿಷಯ ಒಯ್ತಾ ಇದೆಯಾ. ಯಾಕೆಂದರೆ ಮೂಲತಃ BJPಯ ಮಂತ್ರಿ ಏನಪ್ಪ ಅಂದ್ರೆ ಅಧ್ಯಕ್ಷೀಯ ಪದ್ಧತಿ ಅಂತ ಹೆಚ್ಚು ಒಲವಿದ್ದನ್ನು ನಾವು ಅನೇಕ ಅವ್ರ ಹಿಂದಿನ ಒಂದು ವಿಚಾರಗಳನ್ನು ನೋಡಿದ್ದೇವೆ, ಗಮನಿಸಿದ್ದೇವೆ ಅಂತ ಹೇಳ್ತಾ, ಇದು ರಾಷ್ಟ್ರಪತಿಯವರು ನಮ್ಮ ನ್ಯಾಯಾಂಗಕ್ಕೆ ಎಸೆದಿರುವ ಸವಾಲುಗಳು. ಇದಕ್ಕೆ ಏನು ತಿಳ್ಕೊಳ್ಬೋದು. ಈಗಾಗಲೇ 5 ನ್ಯಾಯಾಧೀಶರ ಅದು ಪಂಚಪೀಠಕ್ಕೆ ಇದನ್ನು ವರ್ಗಾಯಿಸುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತೇಳಿ ಕೇಳಿ ಬರ್ತಾ ಇದೆ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.